ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವಾಗ ನನಗೆ ವ್ಲಾಗ್ಸ್ ಮಾಡೋಕ್ಕೆ ತುಂಬ ಟೈಮ್ ಸಿಗುತ್ತೆ, ಬಿಕಾಸ್ ನನಗೆ ಆಫೀಸ್ ವರ್ಕ್ ಇರಲ್ಲ. ಅದು ಬಂದು 7 to 2 ಇರುತ್ತೆ. ಸೊ ಆಫ್ಟರ್ 2 o'clock ನಾನು ಫ್ರೀ ಇರ್ತೀನಿ, ನಾನು ವಿಡಿಯೋ ಮಾಡ್ಬೋದು. ಆ್ಯಂಡ್ ಇವತ್ತು ನಾನು ನಿಮಗೆಲ್ಲ ಏನು ಶೇರ್ ಮಾಡ್ಕೊಬೇಕಂತ ಇದ್ದೀನಿ ಅಂತ ಹೇಳಿದರೆ, ನೋಡಿ, ನಾನು ಸ್ವಲ್ಪ ನಿಧಾನಕ್ಕೆ ಮಾತಾಡೋಣ, ಸ್ವಲ್ಪ ವೀಡಿಯೋನ ಲಾಂಚ್ ಮಾಡೋಣ ಅನ್ನೋ ಥಾಟೇ ಬರೋಣ. ಪಟ 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 ಅಂತ ಉದುರು ಬಿಡ್ತೀನಿ. ಆಮೇಲೆ ವೀಡಿಯೋಕ್ಕೆ ಏನು ಇಷ್ಟು ಟೈಮಿಂಗ್ ಸಿಗುತ್ತೆ ನನಗೆ. ಆಮೇಲೆ ಮತ್ತೆ ಅದಕ್ಕೆ ಎಲ್ಲಿಂದ ತರೋದು ಇನ್ನದ ವೀಡಿಯೋ ಅಂತ ಅನಿಸ್ಬಿಡುತ್ತೆ. ಓಕೆ, ಬನ್ನಿ ಇವಾಗ ಬೇಗ ಬೇಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅದೇನಂತ ಹೇಳಿದರೆ, ನನಗೆ ಸ್ಕೂಲ್ ಡೇಸಲ್ಲಿ ಒಂದು ಪ್ರಪೋಸಲ್ ಬಂದಿತ್ತು. ಐ ಥಿಂಕ್ ನೀವೆಲ್ಲ ಇದನ್ನು ನಗ್ತೀರಾ ಅನಿಸುತ್ತೆ, ತುಂಬಾ ನಗ್ಬೋದು ಮೇ ಬಿ. ಆ್ಯಂಡ್ ನನಗಂತೂ ಇವಾಗ ಅದು ಫನ್ನಿ ಅನಿಸುತ್ತೆ. ಅವಾಗ ತುಂಬ ಸೀರಿಯಸ್ ಮ್ಯಾಟರ್ ಆಗಿತ್ತು ಅದು. ಆ್ಯಂಡ್ ಇವಾಗ ಅದು ತುಂಬ ಫನ್ ಅನಿಸುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಬನ್ನಿ ಬೇಗ ಬೇಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವರ್ಷದಲ್ಲಿ ಒಂದು ಹಬ್ಬ ಬರುತ್ತೆ. ಸೊ ಅದೇನಂತ ಹೇಳಿದ್ರೆ ಮಹಾನವಮಿ ಹಬ್ಬ. ಆ್ಯಂಡ್ ಆ ಒಂದು ಹಬ್ಬದಲ್ಲಿ ನಮ್ಮೂರಿನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಅಂದರೆ ಊರಲ್ಲಿದ್ದಾಗ ಅವಾಗ ಐ ಥಿಂಕ್ ನಾನು 9th or 10th ಸ್ಟ್ಯಾಂಡರ್ಡಲ್ಲಿದ್ದೆ ಅಂತ ಅನಿಸುತ್ತೆ. ಸೊ ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಮಹಾನವಮಿ ಹಬ್ಬ ಆಗ್ತಾಯಿತ್ತು. ಆ್ಯಂಡ್ ನಮ್ಮ ಮನೆಯ ಪಕ್ಕ ಒಬ್ಬ ಹುಡುಗ ಇದ್ದಾನೆ. ಸೊ ಅವರು ನಮಗೇನು ಏನು ಹೇಳ್ತಾರೆ, ಒಂದು ರಿಲೇಷನಲ್ಲಿ ಅವರು ನಮಗೆ ಮಾವನ ಮಗ. ಸೊ ಈ ಥರ ಆಗಬೇಕಂತೆ. ನಮಗೆ ಅದು ಗೊತ್ತಿರಲಿಲ್ಲ. ಸೊ ಅವಾಗ ಊರಲ್ಲಿ ಹಬ್ಬ ಆಗಿತ್ತು. ನಮ್ಮ ಊರಿಗೆ ಮಹಾನವಮಿ ಹಬ್ಬ ವರ್ಷಕ್ಕೊಂದ್ಸಲ ಹಬ್ಬ ನೀವಿದ್ರು ಮಾಡೇ ಇರ್ತೀರ. ಐ ಹೋಪ್ ನಿಮಗೆಲ್ಲರೂ ಗೊತ್ತಿರುತ್ತೆ. ಸೊ ಏನಾಯಿತು ಅಂತ ಹೇಳಿದ್ರೆ, ಸಾರಿ ಫಾರ್ ದಿಸ್ ಫ್ರೆಂಡ್ಸ್, ಮಿಕ್ಸಿ ಅವ್ರು ಮಾಡಿದ್ದಾರೆ ಮತ್ತೆ. ಸೊ ಟಾಪಿಕ್ ಚೇಂಜ್ ಮಾಡೋದು ಬೇಡ. ಸೊ ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಮಹಾನವಮಿ ಹಬ್ಬ ಇತ್ತು, ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಅವಾಗ ನಾನು 9th or 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಏನಾಯಿತು ಅಂತ ಹೇಳಿದರೆ, ಆವಾಗ ಹಬ್ಬ ನಡೀತಾ ಇತ್ತು. ಸೊ ನಾವೆಲ್ಲರೂ ಕಜ್ಜಾಯ, ಒಬ್ಬಟ್ಟು, ಆಮೇಲೆ ಚಕ್ಲಿ, ಕೋಡ್ಬಳೆ, ಚಿಕ್ಕಿನ ಉಂಡೆ, ಸೊ ಇದೆಲ್ಲ ವೆರೈಟೀಸ್ ಆಫ್ ತಿಂಡಿಗಳನ್ನ ಮಾಡ್ತೀವಿ ನಾವು ಆ ಒಂದು ಹಬ್ಬಕ್ಕೆ. ಹಾಗೆ ಹಬ್ಬ ಇತ್ತು. ನಮ್ಮ ಅತ್ತೆ ಮನೆಯವರೆಲ್ಲರೂ ಬರ್ತಿದ್ರು ಅದಕ್ಕೆ. ಸೊ ಅವರೆಲ್ಲ ಬಂದಿದ್ದರು. ನಾವು ಹಬ್ಬ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಅದಾದ ನಂತರ ಏನಾಯ್ತಪ್ಪ ಅಂತ ಹೇಳಿದ್ರೆ, ನನಗೆ ರಜೆ ಇತ್ತು ಆವಾಗ. ಹಬ್ಬಕ್ಕೆ ಅಂತಲೇ ರಜೆ ಕೊಟ್ಟಿದ್ರು. ಒಂದು 2 days ಆ ರಜೆ ನಡೆಯಿತು. ಒಂದಿನ ನಾನ್ ವೆಜ್ ನಡೆಯುತ್ತೆ, ಇನ್ನೊಂದು ದಿನ ವೆಜ್ ನಡೆಯುತ್ತೆ ನಮ್ಮ ಕಡೆ ಎಲ್ಲ. ಸೊ ಹಾಗಿದ್ದಾಗ ಹಬ್ಬಕ್ಕೆ ಲೀವ್ ಕೊಟ್ಟಿದ್ರು, ಮನೆ ಹತ್ರ ಇದ್ದೆ. ದೆನ್ ಹಬ್ಬ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಡೇ ನಾನು ಸ್ಕೂಲಿಗೆ ಹೋದೆ. ಸೊ ಸ್ಕೂಲಿಗೆ ಹೋದ್ಮೇಲೆ ಏನಾಯಿತು ಅಂತ ಹೇಳಿದರೆ, ನಮ್ಮ ಮನೆ ಪಕ್ಕದ ಹುಡುಗ ಏನಿತ್ತ, ಅವರು ನಮಗೆ ವರ್ಷನಲ್ಲಿ ಅತ್ತೆ ಮಗ ಆಗಬೇಕಂತೆ. ಸೊ ನಮಗೆ ಸೊಸೆನಲ್ಲಿ ಹಿಂಗೆ ಅತ್ತೆ ಮಗ ಆಗಬೇಕು, ನಮಗಲ್ಲ ಅವ್ರಿಗೇನೋ ಅತ್ತೆ ಮಗಳಾಗಬೇಕು, ಆ ಥರ ಒಂದು ರಿಲೇಟಿವ್ಸ್. ಸೊ ನನಗೆ ಸ್ಕೂಲ್ ಅವತ್ತು ರಜೆ ಇತ್ತು. ಮತ್ತು ನೆಕ್ಸ್ಟ್ ಡೇ ನಾನು ಹೋದೆ ಸ್ಕೂಲಿಗೆ. ಸೊ ಬಸ್ ಹತ್ಕೊಂಡು ಹೋಗ್ತಾ ಇದ್ದೆ, ಯಾಕಂದರೆ ನಮ್ಮ ಊರ ಪಕ್ಕ ಅಲ್ಲಿಗೆರೆ ಅಂತ ಇದೆ. ಸೊ ಅಲ್ಲಿ ನಮಗೆ ನನಗೆ ಸ್ಕೂಲ್ ಇದ್ದಿದ್ದು. ಸೊ ಹಾಗಾಗಿ ಹೋಗ್ತಾ ಇದ್ದೆ ನಾನು ಬಸ್ಸು. ಅಲ್ಲಿಂದ ನಮಗೇನು ಒಂದು 2-3 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಬಸ್ ಹತ್ಕೊಂಡು ಹೋದೆ ನಾನು. ಓಕೆನಾ, 9 o'clock ನಮಗೆ ಕ್ಲಾಸಸ್ ಇರ್ತಾಯಿತ್ತು. ಸೊ 9 o'clock ನಾನು ಹೋದೆ. ಆ್ಯಂಡ್ ದಟ್ ಗಾಯ್ ಅವ್ರು ಏನಿದ್ರು ಅವರು ಕೂಡ ನನ್ನ ಫಾಲೋ ಮಾಡ್ಕೊಂಡು ಸ್ಕೂಲ್ವರೆಗೂ ಬಂದರು. ಸೊ ಬಂದರು. ನನಗೆ ಭಯ ಆಗ್ತಿದೆ, ಏನಕ್ಕೆ ಇವರು ನನ್ನನ್ನೇ ಫಾಲೋ ಮಾಡ್ತಾಯಿದ್ದಾರೆ. ನಾನು ನೋಡ್ತಾ ಇದ್ದೀನಿ ನಿನ್ನೆಯಿಂದಲೂ ಸ್ವಲ್ಪ ನೋಡೋದು ಜಾಸ್ತಿ. ಆಮೇಲೆ ನನ್ನ ಫಾಲೋ ಬೇರೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಅಂತ ನಮ್ಮಂತೂ ಫುಲ್ ಭಯನೇ ಆಗ್ಬಿಟ್ಟಿತ್ತು. ಅವಾಗ ಏನಕ್ಕೆ ಹಿಂಗೆಲ್ಲ ಹಿಂಗೆ ಬರ್ತಾವ್ರೆ, ಏನು ಮ್ಯಾಟ್ರು ಅಂತ ನಂಗೆ ಅವಾಗ 9th ಸ್ಟ್ಯಾಂಡರ್ಡ್. ಅವಾಗ ನನಗೆ ಭಯ ಆಗುತ್ತೆ ಇರ್ತಾ ಹೇಳಿ. ಸೊ ಭಯ ಆಗೇ ಆಗುತ್ತೆ. ಬಂದರು, ಓಕೆ ಬರಲಿ ಬಿಡು, ಏನು ಬಂದರೆ ನನಗೇನೋ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ರೀಚ್ ಆದೆ. ಸೊ ಅಲ್ಲಿ ಸ್ಟಾಪ್ ಕೊಡುತ್ತೆ ಬಸ್ ಸ್ಟ್ಯಾಂಡಲ್ಲಿ. ಅಲ್ಲಿಂದ ನಾವು ಒಂದು 10 minutes ನಡ್ಕೊಂಡು ಹೋಗಬೇಕು. ಸೊ ನಾನು ಓದ್ತಿದ್ದಿದ್ದು ಸ್ಕೂಲ್ಗೂ ಬಸ್ ಸ್ಟ್ಯಾಂಡ್ಗೂ ಅಷ್ಟು ಡಿಸ್ಟೆನ್ಸ್ ಇದೆ. ಸೊ ಹಂಗೆ ನಡ್ಕೊಂಡು ಹೋಗ್ಬೇಕಿತ್ತು. ಬಸ್ ಸ್ಟ್ಯಾಂಡಲ್ಲಿ ಪಟ್ ಅಂತ ಹೇಳಿದೆ ನಾನು. ಹೇಳಿದ ತಕ್ಷಣ ಅವನು ಅಲ್ಲೇ ಹೇಳ್ಕೊಂಡ. ಆಮೇಲೆ ಫಾಲೋ ಮಾಡ್ಕೊಂಡು ಬಂದರು ಸ್ಕೂಲ್ವರೆಗೂ. ನಾನು ಫುಲ್ಲು ಶಾಕು, ಏನಿದು, ಏನಕ್ಕೆ ಬರ್ತಿದ್ದಾರೆ ಹಿಂಗೆ. ಓಕೆ, ನೋಡಿದ್ದಾಯಿತು, ಊರಿಂದ ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದಾಯಿತು. ಅವ್ರಿಗೇನೋ ಬೇರೆ ಕೆಲಸ ಇರ್ಬೋದು, ಅದಕ್ಕೆ ಬಂದಿರ್ಬೋದು ಅಂತ ಅಂದ್ಕೊಂಡೆ. ಮತ್ತು ಅಲ್ಲಿಂದ ಏನಕ್ಕೆ ಸ್ಕೂಲ್ವರೆಗೆ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದಾರೆ ಅಂದರೆ, ಸ್ಕೂಲ್ಗೂ ಬಂದುಬಿಟ್ರು. ನನಗೆ ಅವಾಗ ಐ ಥಿಂಕ್ 14-15 ವರ್ಷ ಇರ್ಬೋದು ನನಗೆ. 15 ವರ್ಷ ಅನಿಸುತ್ತೆ ನನಗೆ ಅವಾಗ. ಅವರು ನನಗಿಂತ 3 years ದೊಡ್ಡವರು. ಐ ಥಿಂಕ್ 17-18 ಅಂತ ಅನಿಸುತ್ತೆ.
ಸೊ 17-18 ಅನ್ನೋದಕ್ಕಿಂತ ಜಾಸ್ತಿನೇ ಅಂತ ಅನಿಸುತ್ತೆ. ಐ ಥಿಂಕ್ 20 ಅನಿಸುತ್ತೆ. ನನಗಿಂತ ಒಂದು 5 ಇಯರ್ಸ್ ದೊಡ್ಡವರು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಬಂದರು. ನಾನು ಏನಕ್ಕೆ ಹಿಂಗೆ ಬರ್ತವ್ರೆ, ಓಕೆ ಬೆಳೆದು ಬರಲಿ ಅಂತ ನಾನು ಸುಮ್ಮನೆ ಆದೆ. ಅದಾದಮೇಲೆ ನನ್ನ ಕ್ಲಾಸ್ ರೂಮ್ಗೆ ನಾನು ಹೋದೆ. ಕ್ಲಾಸ್ ರೂಮ್ ಒಳಗಡೆಗೂ ಬಂದರು. ನಾನು ಏನಕ್ಕೆ ಹಿಂಗೆಲ್ಲ ಬರ್ತಿದ್ದಾರೆ ಅಂತ ಥಿಂಕ್ ಮಾಡ್ತಾಯಿದ್ದೆ. ಸೊ ಆಮೇಲೆ ಬಂದುಬಿಟ್ಟು ಅವ್ರು ನನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು. ಹಿಂಗೆ ಅಂತ ಹೇಳಿದ್ರೆ, ನಾನು ಇದೇ ಸ್ಕೂಲಲ್ಲಿ ಓದಿದ್ದು, ನಾನು ಕೂತ್ಕೊಳ್ತಿದ್ದು ಬೆಂಚ್ ಇದೆ, ನೀವು ಇಲ್ಲೇ ಕೂತ್ಕೋತಿದ್ದೀರಾ, ಓಕೆ ದಟ್ಸ್ ನೈಸ್, ಹಂಗೆ ಹಿಂಗೆ ಅಂತ ಹೇಳಿದರು. ಹಿಂಗೆಲ್ಲ ಮಾತಾಡಿಲ್ಲ. ಅದು ಒಳ್ಳೆಯದು, ನೀವು ಇಲ್ಲೇ ಕೂತ್ಕೋತಿದ್ದೀರಾ ಅಂತ ಅಷ್ಟೊಂದೆಲ್ಲ ಪಾಶಾಗೆಲ್ಲ ಮಾತಾಡಿಲ್ಲ. ಆಮೇಲೆ ನಾನು ಹೌದಾ ಓಕೆ ಸರಿ ಏನು ಹೇಳಿ ಅಂತಂದೆ. ಆಮೇಲೆ ನಾನು ಅದನ್ನಕ್ಕೂ ಏನೂ ರಿಯಾಕ್ಟ್ ಮಾಡಿಲ್ಲ ಅಂತ ಅಂದ್ಕೊಂತೀನಿ, ನಂಗೆ ನೆನಪಿಲ್ಲ ಕರೆಕ್ಟಾಗಿ. ಬಟ್ ಒಂದು ಮ್ಯಾಟ್ರದ್ದು ತುಂಬ ಚೆನ್ನಾಗಿ ನೆನಪಿದೆ. ಸೊ ಹಾಗಾದ್ಮೇಲೆ ನೆಕ್ಸ್ಟು ಮಾತಾಡ್ಸೋರು, ಏನು ನೀವು ನೋಡ್ದಿರೋ ಥರ ಹೋಗ್ತೀರಾ, ಹಂಗೆ ಹಿಂಗೆ ಅಂತ. ನಾನು ಯಾವಾಗ ಹಂಗೇನಿಲ್ವಲ್ಲ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ, ನೀವು ನನ್ನ ಇಷ್ಟಪಡ್ತಿದ್ದೀರಾ, ನಾನು ಇಷ್ಟಪಡ್ತಿದ್ದೀನಿ ಅಂತ. ನನಗೆ ಶಾಕು. ಲವ್ವಾ, ಅಯ್ಯೋ ದೇವರೇ, ಈ ಅಪ್ಪ ನನ್ನ ಫಾಲೋ ಮಾಡ್ಕೊಂಡಾಗಲೇ ನಾನು ಅಂದ್ಕೊಬೇಕಿತ್ತು ಸಮಥಿಂಗ್ ವೆಂಟ್ ರಾಂಗ್ ಅಂತ. ಸೊ ಹಂಗೆ ಆಗ್ತಾಯಿದೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಸಖತ್ ಭಯ ಆಯಿತು ನನಗೆ. ಏನು ಇವನು ಈ ಥರ ಬಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಸೀರಿಯಸ್ಲಿ ಫಸ್ಟು ಬಂದು ಬೂಮರ್ ಕೊಟ್ಬಿಟ್ಟು ಈ ಮಾತು ಹೇಳ್ದ. ಸೊ ಅದಾದಮೇಲೆ ನನಗೆ ನಿಜವಾಗ್ಲೂ ಅದೆಲ್ಲ ಫನ್ ಅನಿಸುತ್ತೆ. ಏನಂದರೆ ಚಕ್ಲಿ, ಉಪ್ಪಿಟ್ಟು, ಕಜ್ಜಾಯ ಎಲ್ಲ ಕೊಟ್ಬಿಟ್ಟು ಪ್ರಪೋಸ್ ಮಾಡಿದ್ದು. ಹೆಂಗೆ ಅಂದರೆ, ನೀವು ನನ್ನ ಮದುವೆ ಆಗ್ತೀರಾ, ನಿಮ್ಮ ಅಪ್ಪನ ಹತ್ರ ನಾನು ಮಾತಾಡ್ತೀನಿ ಅಂತ. ನನಗೆ ಫುಲ್ ಶಾಕ್ ಅಂದರೆ ಶಾಕ್. ಏನಪ್ಪ ಈ ಮಾರಾಯ ತಿಥಿ ಎಲ್ಲ ಲೈಕ್ ನಮ್ಮ ಕಡೆ ಹಿಂಗೆಲ್ಲ ಕಾರಿಗೆ ಇಡೋ ಥರದ್ದಲ್ವ ಅದು. ಸೊ ಇಂಥದನ್ನೆಲ್ಲ ತಂದುಬಿಟ್ಟು ನನಗೆ ಪ್ರಪೋಸ್ ಮಾಡ್ತಾರೆ ಅಂದ್ಬಿಟ್ಟು ನನಗೆ ಫುಲ್ಲು ಆವಾಗಲೂ ನಕ್ಕಿಲ್ಲ. ನಾನು ಸೀರಿಯಸ್ಲಿ ನಕ್ಕಲಿಲ್ಲ. ನನಗೆ ತುಂಬ ಭಯ ಆಗ್ತೈತಿ. ಏನು ಅಪ್ಪ ಬಂದುಬಿಟ್ಟು ಹಿಂಗೆ ಹೇಳ್ಬಿಟ್ರಲ್ಲ ಅಂತಂದ್ಬಿಟ್ಟು ನಾನು ಫುಲ್ ನಕ್ಕಿದ್ದೀನಿ. ಅವತ್ತು ನಕ್ಕಿಲ್ಲ, ಫುಲ್ ಭಯ ಆಗ್ತಾಯಿತ್ತು ನಂಗೆ ಅವಾಗ. ಇವಾಗ ನೆನೆಸ್ಕೊಂಡ್ರೆ ನನಗೆ ಲಿಟ್ರಲಿ ನಗು ಬರ್ತಿದೆ. ಸೊ ಅದಾದಮೇಲೆ ನೆಕ್ಸ್ಟು ಎಷ್ಟು ರಿಫ್ಲೆಕ್ಟ್ ಆಗ್ತಿದೆ ಲೈಟು. ಸೊ ಅದಾದಮೇಲೆ ನನಗೆ ಫುಲ್ ಭಯ ಆಯಿತು. ಭಯ ಅನ್ನೋದಕ್ಕಿಂತ ನಾನು ಬೈದೆ ಆ್ಯಕ್ಚುಲಿ. ಏನು ನಿಮ್ಗೆ ಗೊತ್ತಾಗಲ್ವ, ಹಿಂಗೆಲ್ಲ ಸ್ಕೂಲ್ವರೆಗೆ ಬಂದಿದ್ದೀರಾ, ನನಗೇನು ಅಂದ್ಕೊತಾರೆ, ನನ್ನ ಕ್ಲಾಸ್ಮೇಟ್ಸ್ ಏನು ಅಂದ್ಕೊತಾರೆ, ಮತ್ತು ಈ ಸ್ಕೂಲ್ ಎನ್ವಿರಾನ್ಮೆಂಟಲ್ಲಿ ತುಂಬ ಜನ ಇರ್ತಾರೆ, ಅವರೆಲ್ಲ ಏನು ಅಂದ್ಕೊತಾರೆ ಅಂತ ಅಂದ್ಬಿಟ್ಟು ನನಗೆ ಫುಲ್ಲು ಬೈದ ತಕ್ಷಣ ನಗಾಡ್ಕೊಂಡೇ ಹೊರ್ಟೋಗ್ಬಿಟ್ಟ ಅವನು. ಆಮೇಲೆ ಅಲ್ಲಿಂದ ಬಂದೆ, ಸ್ಕೂಲಿಂದ ಬಂದೆ. ಆ ಹುಡುಗ ನಾನು ಸ್ಕೂಲಿಂದ ಬಂದಾಗ ಅವನು ಅಂಗಡಿ ಹತ್ರ ಕೂತಿದ್ದ. ಸೊ ಅಂಗಡಿ ಹತ್ರ ಕೂತ್ಬಿಟ್ಟು ನಾನು ನಮ್ಮಪ್ಪಂಗೆ ಹೇಳ್ತೀನಂತ ಎಕ್ಸಾಕ್ಟಾಗಿ ಗೊತ್ತು. ಬಿಕಾಸ್ ನಾನು ಇಂಥ ಮಗಳು ಅಂದರೆ ನಮ್ಮಪ್ಪಂಗೆ ಇಷ್ಟೇನಾರು ಆಯಿತು ಅಂದರೆ ನಾನು ಆಗಲೇ ನಮ್ಮಪ್ಪಂಗೆ ಹೇಳ್ತೀನಿ, ಇಂಥದ್ದಾಯಿತು, ನಾನು ಹಿಂಗೆ ಹೋಗಿದ್ದು ಬಂದೆ, ಇದು ಇಂಥದ್ದು ದಿನ ಇದೇ ನಡೀತು ಅದೇ ನಡೀತು ಅಂತ ನಮ್ಮಪ್ಪಂಗೆ ಪೆನ್ ಟು ಪೆನ್ ಹೇಳೋ ಮಗಳು ನಾನು. ಸೊ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಇರೋದು. ಸೊ ನಾನು ಬಂದೆ, ಇಲ್ಲಪ್ಪ ಹಿಂಗೆ ಬಂದು ಸ್ಕೂಲ್ ಹತ್ರ ಎಲ್ಲ ಬಂದು ಈ ಥರ ಕಜ್ಜಾಯ ಉಪ್ಪಿಟ್ಟೆಲ್ಲ ಕೊಟ್ಬಿಟ್ಟು ಮದುವೆ ಆಗ್ತಿ ಅಂತ ಕೇಳ್ತಿದ್ದಾರಲ್ಲ, ಇದು ಯಾವ ಥರ ಮ್ಯಾಟ್ರು ಅಂದ್ಬಿಟ್ಟು ನಮ್ಮಪ್ಪಂಗೆ ಹೇಳಿದೆ ನಾನು. ನಮ್ಮಪ್ಪ ಅವರಪ್ಪನ್ನ ಕರೆಸ್ಬಿಟ್ಟು, ಏನು ನಿಮ್ಮ ಮಗ ಹಿಂಗೆಲ್ಲ ಮಾಡ್ತಾನಲ್ಲ, ನನ್ನ ಮಗಳು ಎದ್ರುಕೊಂಡಿದ್ದಾಳೆ, ಏನಕ್ಕೆ ಹಂಗೆಲ್ಲ ಮಾಡಬೇಕು, ಹೊರ್ಗಡೆ ಅವ್ರು ಹೋಗೋದು ಸ್ಕೂಲಿಗೆ, ಅಲ್ಲೆಲ್ಲ ಯಾಕೆ ಹೋಗ್ಬೇಕು ಹಂಗೆ ಹಿಂಗೆ ಅಂತ ನಮ್ಮಪ್ಪ ಅವರಪ್ಪನ ಕಂಪ್ಲೇಂಟ್ ಮಾಡಿ, ಆಮೇಲೆ ಅವರಪ್ಪ ಅವ್ರ ಮಗನಿಗೆ ಹೇಳಿದರು. ಸೊ ಆಮೇಲೆ ಪಾಪ ನನ್ನ ವಿಷಯಕ್ಕೆ ಮತ್ತೆ ಬರಲೇ ಇಲ್ಲ ಅವರು. ಲೈಕ್ ಹೆಂಗೆ ಅಂದರೆ ಲೈಕ್ ನೋಡಿದಾಗ ನಗೋದು, ಲೈಕ್ ಗುರಾಯಿಸೋದು, ಸೊ ಹಾಗೆಲ್ಲ ಮಾಡ್ತಿದ್ರು ಬಿಟ್ಟರೆ. ಸೊ ಲಿಟ್ರಲಿ ಇವಾಗ ಅವ್ರಿಗೆ ಮದುವೆ ಆಗಿ ಆಲ್ಮೋಸ್ಟ್ 2 ಮಗು ಇದೆ. ಸೊ ಇಂಥದ್ದೆಲ್ಲ ನೆನೆಸ್ಕೊಂಡ್ಬಿಟ್ರೆ ನನಗೆ ಈ ಥರ ಎಲ್ಲ ಪ್ರಪೋಸಲ್ ಬಂದಿದೆಯಾ ಅಂತ ನಂಗೆ ಫುಲ್ ಫನ್ನು. ಆಮೇಲೆ ವರ್ಷನಲ್ಲಿ ಆ ಥರ ಆಗಬೇಕಿತ್ತಲ್ಲ, ಅದಕ್ಕೆ ಮಾಡಿಬಿಟ್ಟಿದ್ದಾನೆ ನಮ್ಮ ಮಗ, ಏನು ಬೇಜಾರು ಮಾಡ್ಕೊಬಿಡಿ ಅಂತ ಅವರಪ್ಪ ನಮ್ಮಪ್ಪಂಗೆ ಹೇಳಿ. ಸೊ ನೆಕ್ಸ್ಟ್ ಅದಾದಮೇಲೆ ಓಕೆ ಫೈನ್ ಬಿಡಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಗೆ ಮ್ಯಾಟ್ರು ಕ್ಲೋಸ್ ಆಯಿತು. ಆ್ಯಂಡ್ ನಂಗಂತೂ ಇಂಥದ್ದೆಲ್ಲ ನೆನೆಸ್ಕೊಂಡ್ಬಿಟ್ರೆ ಸೀರಿಯಸ್ಲಿ ಎಷ್ಟು ಇದೆಲ್ಲ ಫನ್ ಅನಿಸುತ್ತೆ. ಬಿಕಾಸ್ ಅವಾಗ ನಂಗೆ ಅಷ್ಟು ನಗು ಬರ್ತಿತ್ತು, ಈ ಥರ ಎಲ್ಲ ಆಗ್ತಿತ್ತು ಅಂತ. ಸೊ ತುಂಬ ಅಂದರೆ ತುಂಬಾ ನನಗೆ ಇವಾಗ ನಗು ಬರುತ್ತೆ. ಆ ಟೈಮಲ್ಲಿ ನಿಜವಾಗ್ಲೂ ಭಯ ಆಗ್ಬಿಟ್ಟಿತ್ತು, ಹೆಂಗೆ ಟಪ್ ಅಂತ ಆಡ್ಬಿಟ್ಟು ಓದ್ಕೊಳ್ಳೋದು. ಸೊ ನಾನು ಅವ್ರ ನೇಮೆಲ್ಲ ಮೆನ್ಷನ್ ಮಾಡಲ್ಲ. ಆಮೇಲೆ ನಾನು ವೀಡಿಯೋ ನೋಡ್ಬಿಟ್ಟು ಏನಮ್ಮ ನನ್ನ ಸ್ಟೋರಿ ಎಲ್ಲ ಹಾಕ್ಬಿಟ್ಟಿದೆಯಾ ಅಂತ ಕೇಳಿದ್ರು. ಇನ್ನು ಯಾವ್ರಿಗೂ ಗೊತ್ತಿರಲ್ಲ, ಬಟ್ ವಿಡಿಯೋ ನೋಡಿದ್ರೆ ಮೇ ಬಿ ಹಿ ನೋ ದ್ಯಾಟ್ ಅಂತ ಅನಿಸುತ್ತೆ. ಆಮೇಲೆ ಈ ಥರದ್ದೆಲ್ಲ ನಮಗೆ ನಡೆದಿದೆ. ಆ್ಯಂಡ್ ಇನ್ನೂ ಒಂದು ಲವ್ ಸ್ಟೋರಿ ಇದೆ. ಅಂದರೆ ಲವ್ ಸ್ಟೋರಿ ಅಂತ ನನಗೆ ಬಂದಿದ್ದು ಪ್ರಪೋಸಲ್ ಈ ಥರ ಇತ್ತು, ಫನ್ ಆಗಿತ್ತು ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇನ್ನೊಂದಿದೆ, ಅದು ನನ್ನ ಸ್ಕೂಲ್ ಡೇಸ್ದೇ. ಸೊ ಅದನ್ನು ನಾನು ಮತ್ತೊಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.